ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್. ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ದಾವಣಗೆರೆಯಲ್ಲಿ ದುರ್ಗಮ್ಮನ ಹಬ್ಬ ಮುಗೀತು. ಯುಗಾದಿ, ರಂಜಾನ್ ಬಂತು ನೋಡ್ರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಚುನಾವಣೆ ಹಬ್ಬ. ಕಾಂಗ್ರೆಸ್ನಿಂದ, ಬಿಜೆಪಿಯಿಂದ, ಪಕ್ಷೇತರರಾಗಿ ನವ ಭಾರತ ಸೇನೆಯಿಂದ ಇವತ್ತು ಸುಮಾರು 6 ಜನ ನಾಮಪತ್ರಕ್ಕೆ ಹಾಕಿಸಿದ್ದಾರೆ. ಬನ್ನಿ, ಎಲ್ಲ ಅಭ್ಯರ್ಥಿಗಳು ಅವರ ಅಭಿಪ್ರಾಯ ಹೇಗೆ ತಿಳಿಸ್ತಾರೆ ನೋಡೋಣ. ಬನ್ನಿ. ಆಗ್ತಾ ಇಲ್ಲ. ನಾನು ದಾವಣಗೆರೆಯ ನಿಷ್ಠ ಕಾರ್ಯಕರ್ತ ಸಾದಿಕ್ ಪಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತೇನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೇನೆ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಡೇಟ್ ಆಗ್ತದೆ. ಅಂದ್ರೆ ನಿಮ್ಗೆ ಬಿ ಫಾರ್ಮ್ ಸಿಗೋ ನಿರೀಕ್ಷೆ ಇದೆ? 100% ನನಗೆ ಬಿ ಫಾರ್ಮ್ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ನಲ್ಲಿ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾತುಕತೆ ನಡೀತಾ ಇತ್ತು. ಫೋನ್ ಬಂದಿತ್ತು. ನಾವೆಲ್ಲ ರಂಜಾನ್ ತಿಂಗಳ 1 ಇದೀವಿ, ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ. ಎಷ್ಟು ಸೆಟ್ ಕೊಟ್ಟಿದ್ದೀರಿ ಸರ್? ಈಗ ಸರ್ ಎಷ್ಟು ಸೆಟ್ ನಾಮಪತ್ರ? ಒಂದು ಸೆಟ್ ಕೊಟ್ಟಿದ್ದೀರಿ. ಯುಗಾದಿ, ರಂಜಾನ್ ಹಬ್ಬ ಎರಡು ಇತ್ತಲ್ಲ, ಒಳ್ಳೆ ದಿನ, ಒಳ್ಳೆ ಗಳಿಗೆ ಅಂತ ಹೇಳಿ ಅಲ್ಪಸಂಖ್ಯಾತರು AICC ಜನರಲ್ ಸೆಕ್ರೆಟರಿ ಆದ ರಂದೀಪ್ ಸುರ್ಜೇವಾಲಾ ಬಂದಿದ್ದಾರೆ. ಸೊ ಹಾಗಾಗಿ ಅಧಿಕೃತವಾಗಿ ಸಂಜೆ ತನಕ ಕಾಯ್ತಾ ಇದ್ದೀವಿ ನಾವು. ಆದ್ದರಿಂದ ಒಳ್ಳೆ ದಿನ ಇತ್ತು ಅಂತ ಕಾರ್ಯಕರ್ತರು, ಪಕ್ಷದ ಬೆಂಬಲ ಸೂಚಿಸಿದ್ದಾರೆ. ಅಲ್ಲ ಮೇಡಮ್, ನೀವು ಈ ಮೀಟಿಂಗ್ ಹೋಗ್ತೀರಾ ಮೇಡಮ್ ಇವಾಗ ಬೆಂಗಳೂರಿಗೆ ಅಂತ? ಯಾಕಂದರೆ ನಿಮ್ಮ ಸಚಿವ ಕರೆದಿದ್ದಾರೆ ಅಂತಂದ್ರೆ ಮೇಡಮ್ ಅಲ್ಪಸಂಖ್ಯಾತರು ಸಲ್ಲಿಕೆ ಮಾಡಿದ್ದಾರೆ. ಅವರು ಸಹ ಬಿ ಫಾರ್ಮ್ ನಿರೀಕ್ಷೆಯಲ್ಲಿದ್ದಾರೆ. ಭಾಳ ಜನ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಚುನಾವಣೆಯಲ್ಲೂ ಅದನ್ನೇ ಹೇಳಿದ್ವಿ ನಾವು. ಕೊನೆಗೆ AICC KPCC ವರಿಷ್ಠರಿಂದ ಏನು ತೀರ್ಮಾನ ಆಗುತ್ತೆ ಅದರ ಬದ್ಧವಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹೇಳಿದಿಷ್ಟೇ ಸಿಂಪಲ್ ಆಗಿ ಒಳ್ಳೆ ದಿನ ಇದೆ, ಅದರಿಂದ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀವಿ. ಶನಿವಾರ, ಭಾನುವಾರ 2 ದಿನ ಕೂಡ ರಜೆ ಇದೆ. ಉಳಿದಿರೋದು ಸೋಮವಾರ ಟೈಮ್ ಇದೆ. ಹಾಗಾಗಿ ಅಧಿಕೃತವಾಗಿ ಇವತ್ತು ನಾಮಿನೇಷನ್ ಅಂದರೆ ಬೆಂಬಲ ಯಾವ ರೀತಿ ಇದೆ, ಜನರಲ್ಲಿ ಕಾರ್ಯಕರ್ತರಲ್ಲಿ ವಿಶ್ವಾಸ ಯಾವ ರೀತಿ ಇದೆ ಅಂತ ಕೇಳಿದ್ರು. ಈಗ ಎಲ್ಲರೂ ಮಾತಾಡೋದು ಮನೆ ಹತ್ರ ಮಾತಾಡಿದ್ವಿ, ನೀವೆಲ್ಲರೂ ಬಂದೇ ಇದ್ರಿ. ಈಗ ದೇವಸ್ಥಾನಕ್ಕೆ ಹೋಗೋದ್ರೆ ಲೇಟ್ ಆಗ್ತೈತಿ. ಏನಾರಾದ್ರೆ ಸುಮಾರು ಭಾವಿ ಶಾಸಕರಾದ ಸಮರ್ಥರಿಗೆ, ಶ್ಯಾಮನೂರು ಸಮರ್ಥರವರಿಗೆ, ಶ್ಯಾಮನೂರು ಸಮರ್ಥರವರಿಗೆ, ಶ್ಯಾಮನೂರು ಸಮರ್ಥರವರಿಗೆ. ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ದಕ್ಷಿಣ MLA ಸಮರ್ಥರಿಗೆ, ದಕ್ಷಿಣ MLA ಸಮರ್ಥರಿಗೆ. ಈಗ ನಾಮಪತ್ರವನ್ನು ಸಾಂಕೇತಿಕವಾಗಿ ನಾವು 5 ಜನ ಬಂದು ಈಗ ನಾವು ಮುಖಂಡರೆಲ್ಲ ಕೂತು ನಾವೆಲ್ಲ ಮಾತನಾಡಿ ಒಂದು ಮೆರವಣಿಗೆ ಮೂಲಕ ಮತ್ತೊಂದು ಸರಿ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಎಲ್ಲ ರಾಜ್ಯ ಮುಖಂಡರು ಬರ್ತಾರೆ, ರಾಷ್ಟ್ರೀಯ ಮುಖಂಡರು ಕೂಡ ನಾವು ಆಹ್ವಾನ ಮಾಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಕರ್ಕೊಂಡು ಜಿಲ್ಲೆಯ ಎಲ್ಲ ಮುಖಂಡರು, ಮಾಜಿ ಸಂಸದರು, ಎಲ್ಲ ಮಾಜಿ ಸಚಿವರು, ಶಾಸಕರು, ಎಲ್ಲ ಹಿರಿಯರು, ಪಕ್ಷದ ಕಾರ್ಯಕರ್ತರು ಕೂಡಿ 25,000 ಜನರೊಂದಿಗೆ ನಾವು ನಾಮಿನೇಷನ್ ಸಮಾಲೋಚನೆ ಮಾಡ್ತೀವಿ. ಎಲ್ಲ ಹೇಗಿದೆ ಓಡಾಟ ಮಾಡ್ತೀವಿ? ವಾತಾವರಣ ಯಾವ ರೀತಿ ಆಗಿದೆ? ವಾತಾವರಣ ಬಂದಿರೋ ವಾತಾವರಣ ಕಾಣ್ತಿಲ್ಲ. ಇದೇ ವಾತಾವರಣ ನೀವೆಲ್ಲ ಈಗ
ಕೇಳಿದ್ರಿ ವಾತಾವರಣ ಹೇಗಿದೆ ಅಂತ. ಇದೇ ವಾತಾವರಣ, ಗೆಲ್ತೀವಿ ಖಂಡಿತವಾಗ್ಲೂ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಈಗಾಗಲೇ ತಯಾರಿ, ಅವರು ಸ್ವಯಂ ಪ್ರೇರಿತರಾಗಿ ತಯಾರಾಗಿದ್ದಾರೆ. ಗೆಲ್ತೀವಿ, ಅದರ ಎರಡೇ ಮಾತು. ಬಿ ಫಾರ್ಮ್ ಬಗ್ಗೆ ಸರ್ ನಾನು ಬಂದಿದೆ, ಸೋಮವಾರ ಜೊತೆಗೆ ಇನ್ನೊಂದು ನಾಮಿನೇಷನ್ ಸೆಟ್ ಇವತ್ತು ಬಿ ಫಾರ್ಮ್ ಇಲ್ಲದೆ ಬಿ ಫಾರ್ಮ್ ಬಂದಿದೆ. ನೆಕ್ಸ್ಟ್ ಒಂದು ಸೆಟ್ ಸೇರಿಸಿದೆ ಅಷ್ಟೇ. ಸರ್ ಅಲ್ಲಿ ಕೂಡ ಉಸ್ತುವಾರಿ ಸಚಿವರು ನಿಮ್ಮ ಬಗ್ಗೆ ಒಳ್ಳೆಯ ಒಪಿನಿಯನ್ ಹೇಳಿದ್ರು. ನಾವೆಲ್ಲ ಸ್ನೇಹಿತರು ಎಲ್ಲ ಒಟ್ಟಿಗೆ ಚುನಾವಣೆ ನಗತ ಮಾಡೋದು ಅನಿಸ್ತಿದೆ ಅಂತ. ಚುನಾವಣೆ ಎಲ್ಲರೂ ಕೂಡ ತಕ್ಕಂತ ಮಾಡಿದಾಗ ಚುನಾವಣೆ ಅಂತ ಹೇಳೋದು, ಅದಕ್ಕೋಸ್ಕರ ಹೇಳಿದ್ದಾರೆ ಅವರು. ನಾವು ಕೂಡ ಚುನಾವಣೆಯನ್ನು ಯಾವಾಗಲೂ ಕೂಡ ಕಾಂಗ್ರೆಸ್ನ ಮೆದುರಾಳಿ ಚುನಾವಣೆ ಏನು ತಂತ್ರಗಾರಿಕೆ ಮೂಲಕ ಮಾಡ್ತೀವಿ, ಗೆಲ್ತೀವಿ. ಸರ್ ಸಮರ್ಥ ಅವರು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ನನಗೆ ಟಿಕೆಟ್ ಸಿಗುತ್ತಲ್ಲ, ನಿಮ್ಗೇನು ಈಸಿ ಆಗುತ್ತಾ ಅಂತ? ಯಾರು ಅಭ್ಯರ್ಥಿ ಕಾಂಗ್ರೆಸ್ ಗುರಿ, ಕಾಂಗ್ರೆಸ್ ಆಪೋಸಿಟ್, ಕಾಂಗ್ರೆಸ್ ನೇರವಾಗಿ ವಿರೋಧ ಪಕ್ಷ. ನಮ್ಮ ಸೆಣಸಾಟಿ ಏನಿದ್ರು ಕಾಂಗ್ರೆಸ್ ಆಗುತ್ತೆ. ಯಶವಂತರಾವ್ ಜಾಧವ್ ಅವರಿಗೆ, ರಾಜನಹಳ್ಳಿ ಶಿವಣ್ಣ ಅವರಿಗೆ, ಶ್ರೀನಿವಾಸ್ ದಾಸ್ಕರ್